ಪ್ರೈಸ್ ದ ಲಾರ್ಡ್. ಪ್ರಿಯ ದೇವಜನರೇ, ಈ ದಿನದಲ್ಲಿ ಕೂಡ ಕರ್ತನ ವಾಕ್ಯವನ್ನು ನಾವು ಧ್ಯಾನಿಸಿಕೊಳ್ಳೋಣ. ಯೆಶಾಯ ಬರೆದ ಪ್ರವಾದನೆ ಗ್ರಂಥ 51ನೇ ಅಧ್ಯಾಯ 3ನೇ ವಾಕ್ಯವನ್ನು ನಾನು ನಿಮಗಾಗಿ ಓದಿಕೊಳ್ಳುತ್ತೇನೆ. ಯೆಹೋವನು ಚೀಯೋನನ್ನು ಸಂತೈಸುವನು, ಅಲ್ಲಿನ ಆಳು ಪ್ರದೇಶಗಳನ್ನೆಲ್ಲ ಸುಧಾರಿಸಿ ಕಾಡು ನೆಲವನ್ನು ಏದೇನ್ ಉದ್ಯಾನದಂತೆಯೂ ಮರುಭೂಮಿಯನ್ನು ಯೆಹೋವನ ವನದ ಹಾಗೂ ಕಂಗಳಿಸುವಂತೆ ಮಾಡುವನು. ಹರ್ಷ, ಉಲ್ಲಾಸ, ಸ್ತೋತ್ರ, ಗಾನಧ್ವನಿ ಇವುಗಳು ಅಲ್ಲಿ ನೆಲೆಯಾಗಿರುವವು. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದಲ್ಲಿ ಕೂಡ ಕರ್ತನ ವಾಕ್ಯವನ್ನು ನಾವು ಓದಿದ್ದೇವೆ, ಕೇಳಿದ್ದೇವೆ. ಅಲ್ಲಿ ಕೂಡ ದೇವರು ಒಂದು ಸಂದೇಶವನ್ನು ಅಲ್ಲಿ ಕೊಡುತ್ತಿದ್ದಾರೆ. ಏನಂತ ನೋಡುವಾಗ ಯೆಹೋವನು ತನ್ನ ಭಕ್ತರನ್ನು ಅಲ್ಲಿ ಧೈರ್ಯಪಡಿಸುತ್ತಿದ್ದಾರೆ. ಯಾಕಂತ ನೋಡುವಾಗ ಎಲ್ಲಿ ಈ ವಾಕ್ಯ ಯಾವಾಗ ಸಾರಲ್ಪಡಿತು ಅಂತ ಹೇಳುವಾಗ, ತನ್ನ ಜನರು ದೇವರಿಗೆ ವಿರೋಧವಾಗಿ ನಿಂತ ನಂತರ ಅವರು ಬಾಬೆಲಿಗೆ ಹೋಗುತ್ತಾರೆ. ಆ ಸಂದರ್ಭದಲ್ಲಿ ಯೆರೂಸಲೇಮ್ ಪಟ್ಟಣ ಸಂಪೂರ್ಣವಾಗಿ ಹಾಳಾಗಿದೆ, ಅದು ಎಲ್ಲವೂ ನಾಶವಾಗಿದೆ. ಮತ್ತೆ ಆ 70 ವರ್ಷ ಕಳೆದ ನಂತರ ಅವರು ತಮ್ಮ ಪ್ರದೇಶಕ್ಕೆ ಬರಬೇಕು. ಆದರೆ ಅಲ್ಲಿ ಏನು ಇಲ್ಲದೇ ಇರುವಂಥ ಒಂದು ಸಂದರ್ಭವಾಗಿದೆ. ಅಲ್ಲಿ ವಾಕ್ಯ ಹೇಳ್ತದೆ, ಕಾಡು ಪ್ರದೇಶವನ್ನು ಏದೇನ್ ತೋಟದಂತೆ ಮತ್ತು ಯೆಹೋವನ ಪ್ರದೇಶದಂತೆ, ಯೆಹೋವನ ಸನ್ನಿಧಾನದಂತೆ ಮಾಡುತ್ತೇನೆ ಎಂಬುದಾಗಿ ವಾಕ್ಯ ಹೇಳುತ್ತದೆ. ಆದ್ದರಿಂದ ಪ್ರಿಯ ದೇವಜನರೇ, ಅನೇಕ ಸಮಯದಲ್ಲಿ ಕೂಡ ನಮ್ಮ ಜೀವಿತದಲ್ಲಿ ಒಂದು ರೀತಿಯಾದಂಥ ಏದೇನ್ ತೋಟವಾಗಿಯೂ ಒಂದು ಸಂತೋಷವಾಗಿ ಅಲ್ಲಿ ಸಡಗರವು, ಅಲ್ಲಿ ನೆಮ್ಮದಿಯು, ಹರ್ಷ ಉಲ್ಲಾಸ ಇರ್ತದೆ. ಆದರೆ ಕೆಲವೊಂದು ಸಮಯದಲ್ಲಿ ನೋಡುವಾಗ ಅದು ಕಾಡು ಪ್ರದೇಶವಾಗಿಯೂ ಅರಣ್ಯವಾಗಿಯೂ ಮರುಭೂಮಿಯಾಗಿ ಆಗಿಬಿಡುತ್ತೆ. ಆಗ ನಮ್ಮ ನಂಬಿಕೆ, ನಮ್ಮ ವಿಶ್ವಾಸವು ಎಲ್ಲವೂ ಹೋಗುವಂಥ ಪರಿಸ್ಥಿತಿ ಆಗಿರುತ್ತೆ. ಆದರೆ ದೇವರು ತನ್ನ ಜನರಿಗೆ ಅವರು ಒಂದು ಆಶ್ವಾಸನೆಯನ್ನು ಕೊಡುವಂತರಾಗಿದ್ದಾರೆ. ಅದು ಮಾತ್ರ ಅಲ್ಲ, ಅವರನ್ನು ಧೈರ್ಯಪಡಿಸುತ್ತಾರೆ. ಹೆಂಗಂತ ಹೇಳಿದ್ರೆ, ಒಂದು ಕಾಡು ಪ್ರದೇಶವನ್ನು ನಾವು ನೋಡುತ್ತೇವೆ, ಅಲ್ಲಿ ಏನು ಇರುವುದಿಲ್ಲ. ಆದರೆ ದೇವರಲ್ಲಿ ಹೇಳ್ತಾ ಇದ್ದಾರೆ, ಏದೇನ್ ತೋಟದ ಹಾಗೆ ನಾನು ಮಾಡುತ್ತೇನೆ ಎಂಬುದಾಗಿ. ಆದ್ದರಿಂದ ಏದೇನ್ ಎಂಬ ಪದಕ್ಕೆ ಗ್ರೀಕ್ ಭಾಷೆಯಲ್ಲಿ ಪರದೇಸ್ ಎಂದು ಹೇಳಲಾಗುತ್ತದೆ. ಇದು ಸಮೃದ್ಧಿಯಾದ ಫಲವತ್ತ ಭೂಮಿ ಎಂಬುದಾಗಿ. ಆದ್ದರಿಂದ ದೇವರು ಹೇಳ್ತಾರೆ, ಅದೇ ಕಾಡು ಪ್ರದೇಶವನ್ನು ನಾನು ನಿಮಗೆ ಏದೇನ್ ತೋಟದ ಹಾಗೆ ಮಾರ್ಪಡಿಸಿಕೊಡುತ್ತೇನೆ ಎಂಬುದಾಗಿ. ನನ್ನ ಜೀವಿತದಲ್ಲಿ ಕೂಡ ಅನೇಕಗಳು ಕಾಡು ಪ್ರದೇಶಗಳು ಮರುಭೂಮಿಗಳಾಗಿ ಕಾಣಲ್ಪಡುವಂಥ ಆ ಸಂದರ್ಭದಲ್ಲಿ ಈ ವಾಕ್ಯವನ್ನು ನನ್ನನ್ನು ಬಹಳ ಸಂತೈಸುವಂಥದ್ದಾಗಿದೆ. ದೇವರ ಕಾಡು ಪ್ರದೇಶವನ್ನು ಏದೇನಿನ ಹಾಗೆ, ಅದು ದೇವರ ಸ್ಥಳ, ಅದು ದೇವರ ಸನ್ನಿಧಾನ, ಅದು ಪರದೇಸಿ. ಆ ರೀತಿಯಾದಂಥ ಜೀವಿತವನ್ನು ದೇವರು ಮತ್ತೊಂದಾವತ್ತಿ ನನಗೆ ದಯಪಾಲಿಸುತ್ತಾನೆಂದ ಒಂದು ದೊಡ್ಡ ನಂಬಿಕೆ, ಒಂದು ಭರವಸೆ ಈ ವಾಕ್ಯದ ಮುಖಾಂತರವಾಗಿ ಉಂಟಾಗುತ್ತದೆ. ಅದು ಮಾತ್ರ ಅಲ್ಲ, ಆದಿಕಾಂಡದಲ್ಲಿ ನಾವು ಮೊದಲನೇ ಅಧ್ಯಾಯದಲ್ಲಿ ಮೊದಲನೇ ವಚನ ಹೇಳುತ್ತದೆ, ಅಲ್ಲಿ ವಾಕ್ಯ ಹೇಳುತ್ತದೆ, ನಮಗೆ ಈ ರೀತಿಯಾಗಿ ಹೇಳುತ್ತದೆ, ಅಲ್ಲಿ ಕ್ರಮವಿಲ್ಲದು, ಬರಿದಾಗಿ ಇತ್ತು ಎಂಬುದಾಗಿ. ಕ್ರಮವಿಲ್ಲದೆ ಏನು ಇಲ್ಲದಂಥ ಆ ಒಂದು ಲೋಕವನ್ನು ದೇವರು ತನ್ನ ಮಾತಿನ ಮೇಲೆ ಎಲ್ಲವನ್ನು ಸೃಷ್ಟಿ ಮಾಡಿ ಎಲ್ಲವನ್ನು ಉಂಟು ಮಾಡಿದ್ರು. ಅದೇ ರೀತಿಯಾದ ಬರಿದಾಗಿರುವಂಥ ನಿಮ್ಮ ಜೀವಿತವನ್ನು, ಬರಿದಾಗಿರುವಂಥ ನಿಮ್ಮ ಕುಟುಂಬವನ್ನು ದೇವರು ನಿಶ್ಚಯವಾಗಿ ಏದೇನಿನ ತೋಟ ಹಾಗೆ ಮಾರ್ಪಡಿಸೋದಕ್ಕೆ ದೇವರು ಸರ್ವಶಕ್ತನಾಗಿದ್ದಾರೆ. ನನ್ನ ಜೀವಿತದಲ್ಲಿ ಕಾಡು ಪ್ರದೇಶಗಳು, ಅರಣ್ಯ ಭೂಮಿಯಲ್ಲಿ ಇದ್ದಂಥ ಸಮಯದಲ್ಲಿ ಮತ್ತೊಂದಾವತ್ತಿ ನಾನು ಆ ಸಂತೋಷವನ್ನು, ಆ ಉಲ್ಲಾಸವನ್ನು ನಾನು ಕಾಣುತ್ತೇನೆ. ಹರ್ಷ, ಆನಂದ ನನ್ನ ಜೀವಿತದಲ್ಲಿ ಉಂಟಾಗುತ್ತದೆ ಅಂತ ಎದುರು ನೋಡಿದಂಥ ಕಾಲಗಳು, ಸಂದರ್ಭಗಳು ಎಷ್ಟೋ ಸಮಯ. ಆದರೆ ದೇವರು ಅದು ಎಲ್ಲವನ್ನು ಮಾರ್ಪಡಿಸಿ ಈ ದಿನ ಕಾಲಗಳಲ್ಲೂ ಆತನು ನೆನೆಸುವಂಥ ಸಮಯದಲ್ಲಿ ಏದೇನ್ ತೋಟಿನ ಹಾಗೆ ಬದಲಾಯಿಸಿದ್ದಾರೆ. ದೇವರಾದ ಕರ್ತನು ನಿಮ್ಮ ಜೀವಿತವನ್ನು ಕೂಡ ಬದಲಾಯಿಸಲು ಶಕ್ತನಾಗಿದ್ದಾರೆ. ಯಾಕಂದರೆ ಎಲ್ಲವನ್ನು ಆತನು ಸರ್ವಶಕ್ತನು, ಆತನಿಂದ ಎಲ್ಲವೂ ಆಗುವುದರಿಂದ ದೇವರು ತಾನೇ ಎಲ್ಲವನ್ನು ಮಾಡುವಂತರಾಗಿದ್ದಾರೆ. ಈ ಸಮಯದಲ್ಲಿ ನಾನು ನಿಮಗಾಗಿ ಪ್ರಾರ್ಥಿಸಿಕೊಳ್ಳುತ್ತೇನೆ. ಪ್ರಿಯ ಪರಲೋಕದ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರ ರಾಜ. ಅಪ್ಪ, ತನ್ನ ಭಕ್ತರಿಗೆ ಧೈರ್ಯವನ್ನು ಕೊಡುವಂಥ ದೇವರು ನೀನು ಸ್ವಾಮಿ. ಈ ಲೋಕದಲ್ಲಿ ಯಾರು ಕೂಡ ಯಾರಿಗೂ ಒಂದು ಧೈರ್ಯವನ್ನು ಕೊಡುವುದಿಲ್ಲ, ಒಂದು ಆದರಣೆಯನ್ನು ಕೊಡುವುದಿಲ್ಲ, ಒಂದು ನಂಬಿಕೆ ಭರವಸೆಯನ್ನು ಕೊಡುವುದಿಲ್ಲ. ಆದರೆ ನಮ್ಮ ದೇವರಾದ ಕರ್ತನೆ ಯೇಸುವೆ, ಈ ದಿನದಲ್ಲಿ ಕೂಡ ಸ್ವಾಮಿ ಯೆರೂಸಲೇಮನ್ನು ಸ್ವಾಮಿ ನೀನು ಮಾರ್ಪಡಿಸಿ ಆ ಯೆಹೂದ್ಯ ಜನರ, ಇಸ್ರಾಯೇಲ್ ಜನರಿಗೆ ಒಂದು ನಂಬಿಕೆಯನ್ನು, ಧೈರ್ಯವನ್ನು ಕೊಟ್ಟು ಅವರ ಕಾಡು ಪ್ರದೇಶಗಳನ್ನೆಲ್ಲ, ಅವರ ಮರುಭೂಮಿ
ಭೂಮಿಗಳನ್ನು ಬದಲಾಯಿಸಿ ಏದೇನಿನ ಹಾಗೆ ಈ ದಿನ ಕಾಲಗಳಲ್ಲಿ ಕೂಡ ಅದು ಏದೇನಿನ ರೀತಿಯಲ್ಲಿ ಲೋಕದ ಎಲ್ಲ ಸ್ಥಳಗಳು ಯೆರೂಸಲೇಮ್ ಪಟ್ಟಣ ಏದೇನಿನ ಹಾಗಿರುವಂಥದ್ದಾಗಿದೆ. ಅದೇ ರೀತಿಯಾಗಿ ಮಕ್ಕಳ ಜೀವಿತದಲ್ಲಿ ಅಳುವು ಕೊರಗು ವೇದನೆಗಳಲ್ಲಿ ಮಧ್ಯದಲ್ಲಿರುವುದಾದರೆ ಅವರ ಕಾಡು ಪ್ರದೇಶವನ್ನು ಮರುಭೂಮಿಯನ್ನು ಏದಿನಿನ ವನದ ಹಾಗೆ ಸ್ವಾಮಿ ಈ ದಿನದಲ್ಲಿ ಸಮಯದಲ್ಲಿ ನೀನು ಮಾರ್ಪಡಿಸು, ಆಶೀರ್ವದಿಸು ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ, ಆಮೆನ್. ಅದು ಪ್ರಿಯ ದೇವ ಜನರೇ, ಕಾಡು ಪ್ರದೇಶವಾಗಿರುವಂಥ ನಿಮ್ಮ ಬಾಳನ್ನು ದೇವರ ನಿಶ್ಚಯವಾಗಿ ಏದಿನಿನ ಹಾಗೆ ಮಾರ್ಪಡಿಸಿಕೊಡುವನು. ದೇವರನ್ನು ನಂಬಿರಿ, ದೇವರು ನಿಮ್ಮ ಜೀವಿತದಲ್ಲಿ ದೊಡ್ಡ ಕಾರ್ಯವನ್ನು ಮಾಡುವರು. ಆಮೆನ್.